ಎ ತಾನು ಮಹೋನ್ನತವಾದದ್ದನ್ನೇನೋ ಕೊಡುತ್ತೇನೆ ಅನ್ನೋ ಹಠದಲ್ಲಿನ ಈ ಪ್ರಯತ್ನ ಹೇಸಿಗೆ ಅನಿಸುತ್ತದೆ. ಕುಟುಂಬ ಸಮೇತರಾಗಿ ನೋಡುವಂತಹ ಒಳ್ಳೆಯ ದೃಶ್ಯಗಳು ಸಿನಿಮಾದಲ್ಲಿರಬಹುದು. ಹಾಗಂತ ಇಂತಹ ಒಂದು ಸೀನ್ ಟ್ರೈಲರಿನಲ್ಲಿ ಬೇಡವಿತ್ತು. ನಮ್ಮಲ್ಲಿ ಲೈಂಗಿಕತೆ ಬೀದಿಗೆ ಬಂದಿಲ್ಲ. ಬೆಟ್ಟದ ಬೇಲಿ ಗಿಡದ ಮರೆಯಲ್ಲಿ ಒಂದು ಗಂಡು ಹೆಣ್ಣು ಸೇರುವುದಕ್ಕಿಂತ ಈ ಸೀನು ಕೆಳಮಟ್ಟದ್ದು ಅನಿಸುತ್ತದೆ. BGM ಬೇರೆ ಲೆವೆಲ್ಲ, ಕ್ಯಾಮ್ರಾ ವರ್ಕ್ ಸೂಪರು, ಆ್ಯಕ್ಟಿಂಗ ಆ್ಯಂಡ್ ಆ್ಯಕ್ಟರ್ಸು ಎಲ್ಲವೂ ಹಿತ. ಮಿಕ್ಕದ್ದು ಕೆಲವರಿಗೆ ಹಿತ ಆಗಬಹುದೇನೋ. ಸ್ನೇಹಿತರೆ, ಈಗ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ನದ್ದೇ ಸುದ್ದಿ. ನಮ್ಮ ಜನಗಳಿಗೆ ಯಾವುದು ಸರಿಯಾಗಿ ಅರ್ಥವಾಗುವುದಿಲ್ಲವೇ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವುದು. ಈ ಕಾರಣದಿಂದಾಗಿಯೇ ಸುಲಭವಾಗಿ ಯಾರಿಗೂ ಅರ್ಥವಾಗದಿದ್ದ ಇಂಗ್ಲಿಷ್ ಎನ್ನುವ ಭಾಷೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆಯುವಂತಾಯಿತು. ಈಗ ವಿಷಯಕ್ಕೆ ಬರೋಣ. ಭಾರತೀಯ ಸಿನಿಮಾ ರಂಗದಲ್ಲಿ ಈಗ ಕನ್ನಡದ ಸದಭಿರುಚಿಯ ನಟ ಯಶ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸ್ಟಾರ್ ನಟನೆಂಬ ಖ್ಯಾತಿಯನ್ನು ಪಡೆದಿದ್ದು ಬಹು ಬೇಡಿಕೆಯ ನಟರಾಗಿದ್ದಾರೆ. ಧಾರಾವಾಹಿಯಿಂದ ಆರಂಭಗೊಂಡ ಇವರ ಬಣ್ಣದ ನಡಿಗೆ ಸ್ಯಾಂಡಲ್ವುಡ್ಗೆ ಪ್ರವೇಶ ಪಡೆದು ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ತಮ್ಮ ನಟನಾ ಸಾಮರ್ಥ್ಯವನ್ನು ತೋರಿಸಿ ಕನ್ನಡಿಗರ ಮನಗೆದ್ದು ನಂತರ ಕಿರಾತಕ, ಗೂಗ್ಲಿ, ಗಜಕೇಸರಿ, ರಾಜಾಹುಲಿ, ರಾಮಾಚಾರಿಯಂತಹ ಸಿನಿಮಾಗಳಲ್ಲಿ ಪ್ರೇಕ್ಷಕನ ಮೈಮನಗಳಲ್ಲಿ ಕಚಗುಳಿಯಿಡುವಂತಹ ವಿಭಿನ್ನ ಪಾತ್ರಗಳಲ್ಲಿ ನಾಯಕ ನಟನಾಗಿ ಮಿಂಚಿ ಮುಂದೆ ಇವರು ಕೂಡ ರಾಜಕುಮಾರ್, ವಿಷ್ಣುವರ್ಧನ್, ಅಂಬರೀಷರಂತೆ ಕನ್ನಡ ಶ್ರೇಷ್ಠ ನಟರುಗಳ ಸಾಲಿನಲ್ಲಿ ಉಳಿದುಕೊಳ್ಳುತ್ತಾರೆ ಎಂದು ಕನ್ನಡ ಸಿನಿ ಪ್ರೇಕ್ಷಕರು ಅಂದುಕೊಂಡದ್ದು ಸಹಿತ ಸುಳ್ಳಲ್ಲ. ನಂತರ KGF ಭಾಗ 1 ಮತ್ತು 2ರ ನಂತರ ಯಶ್ ಅವರ ಹೆಸರು ಆಕಾಶದಷ್ಟು ಎತ್ತರಕ್ಕೆ ಹೋಗುತ್ತಿದ್ದಂತೆ ಸ್ಯಾಂಡಲ್ವುಡ್ ದಾಟಿ ತಮಿಳು, ತೆಲುಗು, ಮಲಯಾಳಂ ಭಾಷಿಗರ ಮನಗೆದ್ದು ಒಟ್ಟಾರೆ ಭಾರತದಲ್ಲಿಯೇ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಭರವಸೆಯ ನಟರಾಗಿ ಬೆಳೆದದ್ದು ಈಗ ಇತಿಹಾಸ. ಅಲ್ಲಿ ಶೀರ್ಷಿಕೆ ಅಂತ ಕೇಳಿದರೆ ಅ ಪೈರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂಥದ್ದು. ಅಂದರೆ ವಯಸ್ಕರಿಗಾಗಿ ಒಂದು ಪರಿಕತೆ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಮೂಡಿ ಬರುವಂಥ ಒಂದು ಚಿತ್ರ ಇದೆ ಅಂಥೇಳಿ ಹೇಳ್ತಿರುವಂಥದ್ದು. ಇಲ್ಲಿ ಯಶ್ ರವರು ರಾಯಾ ಅನ್ನುವಂಥ ಪಾತ್ರದಲ್ಲಿ ನಟಿಸಿದ್ದಾರೆ. ಕಿಯಾರಾ ಅಡ್ವಾಣಿ ನಾಡಿಯಾ ಅನ್ನುವಂಥ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಇರುವಂಥದ್ದು. ನಯನತಾರ ಗಂಗಾ ಅನ್ನುವಂಥ ಪಾತ್ರದಲ್ಲಿ, ಹುಮಾ ಕುರೇಶಿ ಎಲಿಜಬೆತ್ ಅನ್ನುವಂಥ ಪಾತ್ರದಲ್ಲಿ ನಟಿಸಿರುವಂಥದ್ದು. ಗೀತು ಮೋಹನ್ ದಾಸ್ ನಿರ್ದೇಶನವನ್ನು ಮಾಡಿದ್ದಾರೆ. ವೆಂಕಟ್ ಕೆ ನಾರಾಯಣ ನಿರ್ಮಾಪಕರು ಸಹಿತ ಇವರು. ನೆಕ್ಸ್ಟ್ ಇಲ್ಲಿ ಈ ಸಿನಿಮಾದ ಶೈಲಿ ಅಂತ ನೋಡೋದಾದರೆ ತುಂಬ ಆ್ಯಕ್ಷನ್ ಇರುವಂಥದ್ದು. ಆಮೇಲೆ ಅಪರಾಧ ಜಗತ್ತಿನ ಥ್ರಿಲ್ಲರ್ ಪೀರಿಯಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತೇಳಿ ಈ ಸಿನಿಮಾವನ್ನು ಕರಿಬಹುದು. ಈ ಕತೆ ಗೋವಾದಲ್ಲಿ ನಡೆಯುವ ಪೀರಿಯಡ್ ಡ್ರಾಮಾ. ಅದರ ವೈವಿಧ್ಯಮಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರಮುಖ ಮಾದಕ ಮತ್ತು ಕಾರ್ಟೆಲ್ ವಸ್ತುಗಳ ಸುತ್ತ ಇರುವಂಥ ಈ ಕತೆ ಹೆಣೆದಿರುವಂಥದ್ದು. ಈ ಸಿನಿಮಾವನ್ನು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಏಕಕಾಲದಲ್ಲಿ ಕಲ್ಪನೆ, ಬರವಣಿಗೆ ಮತ್ತು ಚಿತ್ರೀಕರಣ ಮಾಡಲಾಗಿದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಿಗೆ ಡಬ್ಬಿಂಗ್ ಕೂಡ ಆಯೋಜಿಸಿದೆ. ಈ ಪಿಕ್ಚರ್ ಬಿಡುಗಡೆ ಆಗುವಂಥದ್ದು ಮಾರ್ಚ್ 19, 2026 ಯುಗಾದಿ ಹಬ್ಬದ ವಾರಾಂತ್ಯದಲ್ಲಿ ಈ ಸಿನಿಮಾ ಬಿಡುಗಡೆಯಾಗುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಕನ್ನಡದ ಸಿನಿಮಾ, ಕನ್ನಡದ ಹೀರೋ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಹಾಲಿವುಡ್ ರೇಂಜ್ಗೆ ನಟಿಸುತ್ತಿರುವುದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಹೇಳ್ಬೋದು.